ಇವತ್ತು ಆ್ಯಕ್ಚುಲಿ ವೆಡ್ನೆಸ್ಡೇನೇ ಹೊರಟಿದ್ವಿ ಊರಿಗೆ. ನನ್ನ ತಂಗಿ ಊರಲ್ಲಿ ಹಬ್ಬ ಇರೋದ್ರಿಂದ ಅಲ್ಲಿ ಹೋಗೋದಕ್ಕೆ ಹೊರಡ್ತಾ ಇದ್ವಿ. ಹೇಗಿದ್ದರೂ ಥರ್ಸ್ಡೇನೂ ಕೂಡ ಲೀವ್ ಇದ್ದಿದ್ದರಿಂದ ಮಕ್ಕಳಿಗೂ ರಜೆ ಇರೋದ್ರಿಂದ ಸರಿ ಹೋಗೋಣ ಅಟ್ಲೀಸ್ಟ್ ಒಂದು 4 ಡೇಸ್ ಅಲ್ಲೂ ಕೂಡ ಮಕ್ಕಳುಗಳು ಆಟ ಆಡ್ಕೋತಾರೆ ಅಂತ ಹೇಳಿ ಮನೆಯಿಂದ ಹೋಗ್ತಾ ನಮಗೆ ಅಲ್ಲಿ ಮಾಡ್ರನ್ ಬೇಕ್ರಿ ಸಿಗುತ್ತೆ. ಅಲ್ಲಂತೂ ಬಂದು ಮಿಸ್ಸೇ ಇಲ್ಲ, ಅದನ್ನು ತಿನ್ಕೊಂಡೇ ಹೋಗೋದು. ಕಂಟಿನ್ಯೂಸ್ ಹಾಲಿಡೇಸ್ ಇದೆ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ಫುಲ್ಲು ಟ್ರಾಫಿಕ್ ಅಂತೂ ಶುರು ಆಗೋಗ್ಬಿಡುತ್ತೆ. ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಆ ಕಡೆಯಿಂದ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ, ಅಷ್ಟು ಟ್ರಾಫಿಕ್. ಅದಕ್ಕೆ ಯಾಕೆ ಹಿಂಗೆ ಟ್ರಾವೆಲ್ ಮಾಡ್ತಾರೋ ಏನೋ, ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ. ನಮಗೂ ಎಲ್ಲೂ ಕೂಡ ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಆಗಿದ್ದರಿಂದ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ನೋಡ್ತಾ ಇದ್ದೆ ಇದ್ರದ್ದು ಮುಂಚೆ. ಅದಕ್ಕೆ ಹಾಗಾಗಿ ಆನ್ ದ ವೇ ಹೋಗೋ ಟೈಮಲ್ಲಿ ಹೇಗಿದ್ದರೂ ಇವತ್ತು ವೆಡ್ನೆಸ್ಡೇ ತಿನ್ಬೋದು ಅಂತ ಹೇಳಿ ಮೂನ್ ಲೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲಿಗೆ ಹೋದ್ವಿ. ನಾವು ಕೂಡ ಓಕೆ ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಪಕ್ಕದಲ್ಲೇ ಬಾರೆಲ್ಲ ಇರೋದರಿಂದ ತುಂಬ ಜನ ಡ್ರಿಂಕ್ಸ್ ಮಾಡೋದಕ್ಕೆ ಬರ್ತಾರೆ ಮತ್ತು ಫ್ಯಾಮಿಲಿ ಕೂಡ ತುಂಬ ಜನ ಬರ್ತಾರೆ. ಬಟ್ ಓಕೆ ಅಂತ ಅನಿಸ್ತು. ಫುಡ್ಡೂ ಅಷ್ಟೇ ನಮಗೆ ಅಷ್ಟೊಂದೇನೂ ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ ಅನಿಸ್ತು. ಇದು ಚಿಕನ್ ಮಂಚೂರಿಯನ್ ಅಂತ ತೊಗೊಂಡ್ವಿ. ಅದು ಕಬಾಬಿಗೆ ಜಸ್ಟ್ ಏನೋ ಒಂಥರ ಗ್ರೇವಿ ಥರ ಮಾಡಿ ಕೊಟ್ಟಿದ್ದಾರೆ. ಮತ್ತು ಗ್ರೇವಿ ಒಂದು ಸ್ವಲ್ಪ ಪರವಾಗಿಲ್ಲ. ಚಿಕನ್ ಹೈದ್ರಾಬಾದಿ ಅಂತ ತೊಗೊಂಡಿದ್ವಿ, ಅದು ಒಂದು ಸ್ವಲ್ಪ ಓಕೆ ಚೆನ್ನಾಗಿತ್ತು. ಮತ್ತು ಬೋಟಿ ಕೂಡ ಓಕೆ ಅಂತರನೇ ಇತ್ತು. ತುಂಬ ಏನು ಟೇಸ್ಟಿ ಅಂತ ಆ ಥರ ಏನೂ ಫೀಲ್ ಬರಲಿಲ್ಲ. ಅಲ್ಲಿಂದ ನಾವು ಊರಿಗೆ ಹೋದ್ವಿ. ಊರಲ್ಲಿ ಆಶಾ ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೂ ನಮ್ಮ ಚಿಕ್ಕಪ್ಪಂಗೆ ಹುಷಾರಿರಲಿಲ್ಲ, ಅವ್ರನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ. ಹೋಗ್ತಾ ಇರಬೇಕಾದ್ರೆ ನೋಡಿ, ಆಲ್ಮೋಸ್ಟ್ ನಮಗೆ ಹೋಗ್ಬೇಕಾದ್ರೆಲ್ಲ ಈ ಥರ ಎಲ್ಲ ಅಲ್ಲಿಂದ ಬಂದು ಇದು ನೆಕ್ಸ್ಟ್ ಡೇ ನನ್ನ ತಂಗಿ ಮನೆ ಊರಿಗೆ ನಾವು ಸುಗ್ಗಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗಾಗಿ ಹಾಸನಿಗೆ ಬಂದು ಹಾಸನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇರೋವಂಥದ್ದು. ಅವರು ಕೂಡ ಆಫೀಸಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಈವ್ನಿಂಗು ಹೊರಡೋಷ್ಟೊತ್ತೇ ಲೇಟ್ ಆಗಿತ್ತು. ಎಲ್ಲನೂ ಕೂಡ ಲಗೇಜ್ನ ಡಂಪ್ ಮಾಡಿದ್ರು. ಅಲ್ಲಿಂದ ಅವ್ರ ಕಾರಲ್ಲಿ ಸ್ವಲ್ಪ ಜನ, ನಮ್ಮ ಕಾರಲ್ಲಿ ಸ್ವಲ್ಪ ಜನ, ಎಲ್ಲರೂ ಕೂಡ ಹೊರಟಿವಿ. ನೋಡಿ ಇಲ್ಲಿ ನಮ್ಮ ಮನೆ ತರಲೆ ಇವನೊಬ್ಬನೇ ಸಾಕು ನಮ್ಮ ಮನೆ ತರಲೆ ಮಾಡೋದಕ್ಕೆ. ಸಕಲೇಶಪುರ ಜರ್ನಿ ಸ್ಟಾರ್ಟ್ ಆಗೋಯಿತು. ಇವಾಗ ಸ್ವಲ್ಪ ಕತ್ಲೆ ಆಗೋಯಿತು ಹೋಗೋಷ್ಟೊತ್ತಿಗೆ. ಹೋಗ್ತಾ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅದನ್ನೇನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಹಾಗೆ ಹೊರಟ್ವಿ. ಮತ್ತು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ 7:30 ಮೇಲೆ ಆಗಿದೆ. ಈ ಮನೆ ಪದ್ಧತಿ, ಕಾಲಿಗೆ ನೀರು ಹಾಕೊಂಡು ಹೋಗ್ಬೇಕು ಒಳಗಡೆ. ಅಲ್ಲ, ಸಕಲೇಶಪುರದ ಪದ್ಧತಿ. ಗ್ಯಾರಂಟಿ. ಎಲ್ಲ ಬಂದು ಭವ್ಯಕ್ಕ ಹಾಯ್, ಹೇಗಿದ್ದೀರಾ? ಹಾಯ್ ಪ್ರೇಕ್ಷಾ. ಸಾಂಗು ಕೂಡ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ನೋಡಿ ಇಲ್ಲಿ ಅವ್ರ ತಾತ ಮೊಮ್ಮಗಳು ಅವ್ರದ್ದಿದೆ. ಆಲ್ಮೋಸ್ಟ್ ಹೋದಾಗೆಲ್ಲ ಇಬ್ಬರು ಹಂಗೆ ಇರ್ತಾರೆ. ಊಟ ಮಾಡಿ ಎಲ್ಲ ಕೂಡ ಮಲಗೋಕ್ಕೆ ಅಂತ ರೆಡಿ ಆಗ್ತಿದ್ದಾರೆ. ಒಳಗಡೆ ಸ್ವಲ್ಪ ಹಸ್ಕೋತಾ ಇದ್ದೀವಿ. ಇಲ್ಲಿ ಈ ಥರ 2 ನೆಟ್ ತೊಗೊಬಂದಿರೋದ್ರಿಂದ ಇವರಿಬ್ಬರು ಆಲ್ರೆಡಿ ಆಕ್ಯುಪೈ ಮಾಡ್ಕೊಬಿಟ್ಟಿದ್ವಿ. ಎಷ್ಟೊಂದು ಜನ ಅದಕ್ಕೆ ವೇಟ್ ಮಾಡ್ತಾಯಿದ್ರು. ಬೇಡ